ನಮಸ್ತೆ ಸ್ನೇಹಿತರೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರತಿ ಸಲವೂ ಒಳ್ಳೆಯದೇ ಆಗುತ್ತದೆ ಎಂದು ನಿರೀಕ್ಷಿಸುವುದಲ್ಲ. ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ತಿಳಿದು ಮುನ್ನಡೆಯುವುದೇ ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕ ಚಿಂತನೆ. ಹೌದು, ನಮ್ಮ ಜೀವನದಲ್ಲಿ ನಾವು ಪಾಸಿಟಿವ್ ಥಿಂಕ್ ಮಾಡುವುದರಿಂದ ಚಿನ್ನದಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಬಹುದು. ಯಾವುದೇ ಬುದ್ಧಿವಂತ ವ್ಯಕ್ತಿ, ಯಶಸ್ಸನ್ನು ಹೊಂದಿರುವ ವ್ಯಕ್ತಿ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ಕುರಿತು ಶೋಕಿಸುವುದಿಲ್ಲ ಅಥವಾ ಭವಿಷ್ಯದ ಬಗೆಗೆ ಚಿಂತಿಸುವುದೂ ಇಲ್ಲ. ಅವರು ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೈಮ್ನ ಬಗ್ಗೆ ಯೋಚನೆ ಮಾಡ್ತಾರೆ ಹಾಗೂ ಅದರ ಮೇಲೆ ಕೆಲಸ ಮಾಡ್ತಾರೆ. ಇದರಿಂದ ಅವರು ಸಕ್ಸಸ್ ಅನ್ನೋದನ್ನು ಅತಿ ಸುಲಭವಾಗಿ ಕಾಣುತ್ತಾರೆ. ಹೌದು ಸ್ನೇಹಿತರೆ, ನೀನು ಈ ದಿನವನ್ನು ನೋಡಿಕೊಂಡರೆ ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಎಂದು. ಎಷ್ಟು ಅದ್ಭುತವಾದ ಮಾತು, ಹೌದಲ್ವಾ? ಹೌದು, ನಾಳೆಯ ಚಿಂತೆಯನ್ನು ಬಿಟ್ಟು ಈ ದಿನ ಪೂರ್ಣವಾಗಿ ಶ್ರಮಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಖಂಡಿತ. ಹೌದು, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ನಮ್ಮ ಜೀವನಕ್ಕೆ ಅಂದರೆ ಕಷ್ಟಗಳನ್ನು ಕಳೆಯಲು ಒಂದು ಉತ್ತಮ ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು, ನಿಮಗೆ ಇದು ಅತ್ಯಂತ ಚಿಕ್ಕ ವಿಷಯವೆನಿಸಬಹುದು, ಆದರೆ ಇದು ಬೀರಲಿರುವ ಪ್ರಭಾವ ಅಗಾಧವಾದದ್ದು. ಅದುವೇ ಮೊಬೈಲ್ ಸಂಖ್ಯೆ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಅಡಗಿದೆ ನಿಮ್ಮ ಜೀವನದ ಯಶಸ್ಸಿನ ರಹಸ್ಯ. ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಫೋನ್ ನಂಬರ್ ಕೂಡ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಹಾಗೂ ಈ ಒಂದು ಸಂಖ್ಯೆಗಳು ನಿಶ್ಚಿತವಾಗಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ, ಸಂಕಷ್ಟ, ಯಶಸ್ಸಿಗೆ ಕಾರಣವಾಗಿರುತ್ತದೆ. ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿಯು ಸದಾಕಾಲ ತನ್ನ ಬಳಿ ಮೊಬೈಲ್ ಇಟ್ಟುಕೊಂಡು ಅದರ ಸಂಖ್ಯೆಯನ್ನು ತನ್ನ ಹೆಸರಿಗಿಂತಲೂ ಹೆಚ್ಚಿನದಾಗಿ ಬಳಕೆ ಮಾಡುತ್ತಾನೆ. ಇದರಿಂದ ಜೀವನದಲ್ಲಿ ಸಂಖ್ಯೆಗಳನ್ನು ಸೂಚಿಸುವ ಆಯಾ ಗ್ರಹಗಳ ಪ್ರಭಾವ ಬೀರಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದ ಅನಿರೀಕ್ಷಿತ ಘಟನೆಗಳು ನಿಮ್ಮ ಮೊಬೈಲ್ ಸಂಖ್ಯೆಯಿಂದಲೇ ಉತ್ಪತ್ತಿಯಾಗಿರುತ್ತದೆ. ಹೌದು, ಕೆಲವರು ಇದೇ ಮೊಬೈಲ್ನಿಂದ ಕೋಟಿ ಹಣ ಸಂಪತ್ತನ್ನು ಆಕರ್ಷಿಸುವ ಅವಕಾಶ ಪಡೆದರೆ, ಇನ್ನು ಕೆಲವರು ಈ ಸಂಖ್ಯೆಗಳು ಸಾಲ, ಹಣದ ಕೊರತೆಯನ್ನು ಅಥವಾ ಇತರ ಸಂಕಷ್ಟಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹೌದು, ಇತ್ತೀಚಿನ ದಿನದಲ್ಲಿ ಎಲ್ಲ ವ್ಯವಹಾರಗಳು, ಹಣಕಾಸಿನ ವಿಚಾರಗಳು ಎಲ್ಲವೂ ಈ ಒಂದು ಮೊಬೈಲ್ನಲ್ಲಿಯೇ ನಡೆಯುತ್ತದೆ. ಹಾಗಾಗಿ ಈ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರಬಹುದು. ಹೌದಲ್ವಾ? ನಾವು ಪ್ರತಿಯೊಂದು ಸಂಖ್ಯೆಯನ್ನು ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೃಷ್ಟದ ಸಂಖ್ಯೆ ಎಂದು ಕರೆಯುತ್ತೇವೆ. ಈ ಸಂಖ್ಯೆಗಳು ನಿಮ್ಮ ನಿತ್ಯ ಜೀವನದಲ್ಲಿ, ವ್ಯವಹಾರದಲ್ಲಿ ಬಳಸುವುದು ಕಷ್ಟ ಸಾಧ್ಯ. ಆದರೆ ಮೊಬೈಲ್ನಲ್ಲಿ ಈ ಕೆಲವು ಭಾಗ್ಯದ ಬಾಗಿಲುಗಳನ್ನು ತೆಗೆಯುವ ಸಂಖ್ಯೆಗಳನ್ನು ಅಳವಡಿಸಿದರೆ ಎಲ್ಲ ರೀತಿಯ ವ್ಯವಹಾರ, ಹಣಕಾಸಿನ ವಿಚಾರದಲ್ಲಿ ಬೆಳೆಯುವುದರಿಂದ ಅದೃಷ್ಟ ನಿಮ್ಮದಾಗುತ್ತದೆ. ಯಾವುದೇ ವ್ಯಕ್ತಿ ನಾವು ಹೇಳಲಿರುವ ಈ ಲಕ್ಕಿ ನಂಬರ್ಸ್ಗಳ ಸಂಖ್ಯೆಯನ್ನು ಮೊಬೈಲ್ನಲ್ಲಿ ಅಳವಡಿಸಿಕೊಂಡು ಮಾತನಾಡುವುದು ಅಥವಾ ವ್ಯವಹರಿಸುವುದು ಮಾಡಿದರೆ ಆಯಾ ಗ್ರಹಗಳು ಬರಲಿರುವ ಸಂಕಷ್ಟವನ್ನು ತಡೆದು ಮಾತಿನಲ್ಲಿ ಚಮತ್ಕಾರಿ ಬದಲಾವಣೆಯನ್ನು ತರುತ್ತವೆ ಹಾಗೂ ಈ ಒಂದು ಸಂಖ್ಯೆಗಳು ಶುಭವನ್ನು, ಮಂಗಳಕರವಾದ ಆರಂಭವನ್ನು ಮಾಡುತ್ತದೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ಜನ್ಮ ದಿನಾಂಕದ ಆಧಾರದ ಮೇಲೆ ಕೆಲವೊಂದು ಸಂಖ್ಯೆಗಳನ್ನು, ಅಂದರೆ ಮುಖ್ಯವಾಗಿ ಭಾಗ್ಯದ ಸಂಖ್ಯೆಗಳು ಎಂದು ನೀಡಲಾಗುತ್ತದೆ. ಆದರೆ ಇವತ್ತಿನ ದಿನ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯವಾಗುವಂತಹ, ಎಲ್ಲರಿಗೂ ಶುಭವನ್ನು, ಮಂಗಳವನ್ನು ತರುವಂತಹ ಸಂಖ್ಯೆಗಳ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ಅದರಲ್ಲಿ ಮೊದಲನೆಯದಾಗಿ ಸಂಖ್ಯೆ 1. ಹೌದು, ಈ ಒಂದು ಸಂಖ್ಯೆಯನ್ನು ಮೊಬೈಲ್ ನಂಬರಲ್ಲಿ ಕಡ್ಡಾಯವಾಗಿ ಇರಬೇಕು. ಅಂದರೆ ಸಂಖ್ಯೆ 1 ಸೂರ್ಯನನ್ನು ಪ್ರತಿನಿಧಿಸುತ್ತದೆ. ಇದು ನಾಯಕತ್ವ, ಪ್ರಕಾಶತೆ, ರಾಜಗಾಂಭೀರ್ಯ, ರಾಜಯೋಗವನ್ನು ನೀಡುತ್ತದೆ. ಈ ಸಂಖ್ಯೆ ಇದ್ದರೆ ಇದು ಧನವಂತರನ್ನಾಗಿ ನಿಮ್ಮನ್ನು ಮಾಡಬಲ್ಲದು. ಹಾಗೂ ಸೂರ್ಯ ಆತ್ಮಕಾರಕ, ಜಗತ್ತಿನ ನಿಯಂತ್ರಣ ಸೂರ್ಯನಲ್ಲಿದೆ. ಇದು ನಿಮಗೆ ಧನವನ್ನು, ಗೌರವ, ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುವನು. ಜೊತೆಗೆ ಸಂಖ್ಯೆ 1 ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿದ್ದರೆ ನಿಮ್ಮ ತಂದೆಯವರೊಡನೆ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ಒಂದು ಸಂಖ್ಯೆ ಅದ್ಭುತವಾದ ಅದೃಷ್ಟವನ್ನು ನೀಡುವುದರಿಂದ ಈ ಸಂಖ್ಯೆಯನ್ನು ನೀವು ಮೊಬೈಲ್ ಸಂಖ್ಯೆನಲ್ಲಿ ಬಳಸಬಹುದು. ನಂತರ ನೋಡುವುದಾದರೆ ಸಂಖ್ಯೆ 5. ಈ ಸಂಖ್ಯೆಯನ್ನು ಬುದ್ಧಿವಂತ ಸಂಖ್ಯೆ ಎಂದು ಕೂಡ ಹೇಳಲಾಗುತ್ತದೆ, ಏಕೆಂದರೆ ಇದು ಬುಧ ಗ್ರಹದ ಸೂಚಕವಾಗಿದೆ. ನಿಮ್ಮ ಬುದ್ಧಿವಂತಿಕೆ ಉತ್ತಮವಾಗಿಸಲು, ಲಾಭದಾಯಕವಾಗಿಸಲು, ಜೊತೆಗೆ ಬುಧ ಗ್ರಹದ ಮಾತಿನ ಮೂಲಕ ಬುದ್ಧಿವಂತಿಕೆಯಿಂದ ಜನರನ್ನು ಆಕರ್ಷಿಸುತ್ತದೆ ಹಾಗೂ ಸೆಳೆಯುತ್ತದೆ. ಇದರಿಂದ ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ 5 ಇರುವುದರಿಂದ ಬುಧ ಗ್ರಹವು ಯಾವಾಗಲೂ ಉತ್ತಮ ಅವಕಾಶಗಳನ್ನು ನೀಡುವುದು.
ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುವಂತೆ ಮಾಡುವುದು. ಆದ್ದರಿಂದ ಖಂಡಿತವಾಗಿಯೂ ಈ ಸಂಖ್ಯೆ 5 ನೀವು ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಅವಕಾಶಗಳ ಜೊತೆಗೆ ಬುದ್ಧಿವಂತಿಕೆಯಿಂದ ಎಲ್ಲ ರೀತಿಯ ಸಂದರ್ಭಗಳನ್ನು ನಿಭಾಯಿಸಬಹುದು. ಹೌದು, ನಂತರ ನೋಡುವುದಾದರೆ ಸಂಖ್ಯೆ 6. ಹೌದು, ಇದು ಒಂದು ಅದೃಷ್ಟದ, ಸಂಪತ್ತಿನ, ಸಮೃದ್ಧಿಯ ಸಂಖ್ಯೆ ಹಾಗೂ ಐಶ್ವರ್ಯದ ಸಂಖ್ಯೆ ಎಂದು ಹೇಳಲಾಗುತ್ತದೆ. ಈ ಒಂದು ಸಂಖ್ಯೆ ಅಂದರೆ ನಂಬರ್ 6 ಅಥವಾ 6 ಇದು ಶುಕ್ರನನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಜೀವನವು ಸುಂದರಗೊಳಿಸಲು ಈ ಶುಕ್ರನ ಪ್ರಭಾವ ಹೆಚ್ಚಾಗಿರಬೇಕು. ಜೀವನದಲ್ಲಿ ಯಾವುದೇ ಕಷ್ಟಗಳು, ನೋವುಗಳು ಬಂದರೂ ಶುಕ್ರನ ಬಲ ಹೆಚ್ಚಾಗಿದ್ದರೆ ಅದೆಲ್ಲದರಿಂದ ಪಾರಾಗಿ ಉತ್ತಮ ಜೀವನ ನಿಮ್ಮದಾಗುತ್ತದೆ. ಹಾಗಾಗಿ ಈ ಒಂದು ಸಂಖ್ಯೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನದಲ್ಲಿ ಖುಷಿ, ನೆಮ್ಮದಿ ಎಲ್ಲವೂ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇದು ಶುಕ್ರನನ್ನು ಪ್ರತಿನಿಧಿಸುವ ಕಾರಣದಿಂದಾಗಿ ಈ ಒಂದು ಸಂಖ್ಯೆಯು ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಇದು ಒಂದು ಆಕರ್ಷಣೀಯ ಒಂದು ಸಂಖ್ಯೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಇದು ಧನಾಕರ್ಷಣೆಯು, ಸಂಪತ್ತಿನ ಆಕರ್ಷಣೆಯು ಮಾಡುವುದು. ಹೌದು, ಈ ಒಂದು ಸಂಖ್ಯೆಯು ಇದ್ದರೆ ವ್ಯಕ್ತಿಗೆ ಉತ್ತಮವಾದಂತಹ ಧನಾತ್ಮಕ ಲಾಭವನ್ನು ತಂದುಕೊಡುವುದು ಎಂದು ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ 3 ಸಂಖ್ಯೆಗಳು ಅಂದರೆ 1, 5, 6 ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಮೊಬೈಲ್ ಸಂಖ್ಯೆನಲ್ಲಿ ಅಳವಡಿಸಿಕೊಂಡರೆ ಇದು ನಿಮ್ಮನ್ನು ರಾಜನನ್ನಾಗಿ ಮಾಡಬಹುದು. ಹೌದು, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.